Hi guys, welcome to my first new video. ಗೈಸ್ ಗಾಡಿಗೆಲ್ಲ ಪೂಜೆ ಮಾಡ್ಕೊಂಡು ನಾವು ಹೊರಟಿದ್ದೀವಿ. ವೈನಾಡ್ 3 ಜನ ಇದೀವಿ ಗಾಡೀಲಿ. ಇನ್ನು ಆನ್ ದ ವೇ 2 ಜನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ. ಪೂರಿ ಪಲಾವು ಒಂದು ಹಾಫ್ ಪಲಾವ್ ಕೊಡಿ, ತಿನ್ನೋದು ಎಷ್ಟು ಹುಡುಗಿ ಪಾತ್ರ ತಗೊಂಬಚ್ಚ ಹೋಗ್ತಾ ಖಾರ ತಿಂತ ಹೋಗೋಣ. అలాగే ತಿಂಡಿ ಎಲ್ಲ ಆಯ್ತು. ಇನ್ನು ಸೀದಾ ಡೈರೆಕ್ಟ್ ಗೋಲ್ಡನ್ ಟೆಂಪಲ್. ಲೆಟ್ಸ್ ಗೋ. ಅಲ್ಲಿ ಗಾಡಿ ಸಲ್ಲಿ ಬೈಕ್ ಇದೆಯಾ? ಬಾ ಒಳ್ಳೆ ಫುಲ್ ಗೋಲ್ಡ್. ಇದು ಗೊಂಬೆಗಳೆಲ್ಲ ಹೌದು ಅಷ್ಟಪ್ಪನು, ಆ ಚೇರ್ಗಳೆಲ್ಲ ಗೋಲ್ಡೆ. ಅಷ್ಟಪ್ಪನು. ಹಾಂ ಸೀರಿಯಸ್ ಗೈಸ್ ಗೋಲ್ಡೆ. ಮತ್ತೆ ಇದು ಇದಕ್ಕೆ ಹೋಗ್ತಿದ್ದೀವಿ ಹಳ ಹೊಡಿಯೋಕ್ಕೆ. ಗೈಸ್ ಎಲ್ಲ 100 ರೂಪಾಯಿ ಟಾರ್ಪಲ್ ತೊಗೊಂಡು ಟಾರ್ಪಲ್ ಹಾಕೊಂಡಿದ್ದೀವಿ. ಗೈಸ್ ಎಲ್ಲ ಡ್ಯಾಮ್ ಹತ್ರ ಹೋಗಿ ಸಿಗ್ತೀನಿ ಗೈಸ್. ಬೈ ಏನೇ ಆಗಲಿ ಗೈಸ್. ಬೆಂಗಳೂರು ಸಾಗರ ಡ್ಯಾಮು ಎಲ್ಲ ಕಡೆ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾ ಇದೀವಿ. ನಡೀಲಿ ಹಂಗೆ ಬಂದ್ರೆ ಆಗುತ್ತೆ ಅಂತ ನೋಡು. ಹಿಂಗೆ ಸ್ಟೆಪ್ಸಿಂದ ಮೇಲೆ ಹೋಗಿ ಅಲ್ಲಿಗೆ ಹೋಗ್ಬೇಕು ನಮ್ಮ ಡೆಸ್ಟಿನೇಷನು. ಓಕೆ ಲೆಟ್ಸ್ ಗೋ. ನೆಕ್ಸ್ಟ್ ಪ್ಲೇಸಲ್ಲಿ ನಡೆಯೋದುಂಟ ನಾವು. ಅದೇನೋ 900 ಕಂಡಿದ್ದಲ್ಲ, ಮತ್ತೆ ಆ ಕಡೆ ದಾಟೋಣ, ಮತ್ತೆ ಅಲ್ಲಾಗಲ್ಲ. ಸೇತುವೆ ಬದಲು ಮಾಡ್ತಿದ್ದೀವಿ. ಓಕೆ ಗೈಸ್, ಟಾಪ್ ವ್ಯೂ ಬಂದಿದ್ದೀವಿ. ಹೆವಿ ನೀರಿದೆ. ಹುಚ್ಚು ಆಗುತ್ತೆ ಇನ್ನೊಂದು 2 ದಿನದಲ್ಲಿ. ಡ್ಯಾಮ್ ಹೊಡಿಯೋದು ಮಾತ್ರ ಪಕ್ಕ. ಹಾಂ, ಸ್ಟೆಪ್ಸಿಂದ ವ್ಯೂ ಪಾಯಿಂಟ್ ಹೀಗಿದೆ, ಬಟ್ ನೀರು ಮಾತ್ರ ಕಮ್ಮಿ ಇದೆ. ನಾವು ಬೋಟಿಂಗ್ ಎಲ್ಲ ಮಾಡಬೇಕಂತ ಬಂದ್ವಿ, ಬಟ್ ಟೈಮ್ ಶಾರ್ಟೇಜ್ ಇದೆ. ಗೈಸ್ ಬನ್ಸೂರು ಸಾಗರ್ ಡ್ಯಾಮಿಗೆ ಬಂದಾಯಿತು, ನೋಡಾಯಿತು, ಎಲ್ಲ ಆಯಿತು. ನೀರು ಮಾತ್ರ ಇಲ್ಲ. ಫಸ್ಟು ಕುಶಾಲನಗರ ಆಯಿತು. ಕುಶಾಲನಗರದಿಂದ ಸೀದಾ ಬನ್ಸೂರು ಸಾಗರ್ ಡ್ಯಾಮ್. ಎಕ್ಸಿಬಿಷನ್ ಇದೆ ಅಂತ ಹೇಳಿದ್ರು ಗೈಸ್. ಎಕ್ಸಿಬಿಷನ್ ಅಂತ ಹೇಳಿದ್ರು. ನಡಿ ಮಚ್ಚ. ಎಕ್ಸಿಬಿಷನ್ ಅಂತ ಹೇಳಿ ಬಂದು ಡೇ 1 ಆಫ್ ವೈನಾಡ್ ಟ್ರಿಪ್ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಊಟ ಮಾಡಬೇಕು, ಆರಾಮಾಗಿ ನಿದ್ದೆ ಮಾಡಬೇಕು. ಹೊಟ್ಟೆ ಹಸಿದಿದೆ ಗೈಸ್, ಊಟ ಮಾಡಬೇಕು ಫಸ್ಟಿಗೆ ಹೋಗಿ. 12 ಗಂಟೆಯಿಂದ ಊಟ ಅಂದು ನಮಗೂ ಕೇಳಿ ಹೊಟ್ಟೆ ಹಸಿವೇ ನಿಂತೋಗ್ಬಿಟ್ಟಿದೆ. ಗೈಸ್ ಹೋಟ್ಲಿಗೆ ಬಂದಿದ್ದೀವಿ. ವಾಟರ್ ಎಫರ್ಟ್ ಇಸ್ ಮೆನು ನೋಡಿದ್ವಿ. ಗೈಸ್ ಸತ್ಪ್ರಜೆಯಾಗಿ ಸತ್ತೋಗಿದ್ದೀವಿ ನಾವು ಅಷ್ಟೇ. ಗೈಸ್ ಸ್ಟೇಗಂತೂ ಬಂದಾಯಿತು. ಸ್ಟೇಗೆ ಅವಾಗಲೇ ಬಂದ್ವಿ. ವೀಡಿಯೋ ಒಂದು ಮಾಡೋಕ್ಕಾಗಲಿಲ್ಲ ಹೇಗಿದೆ ಏನು ಅಂತೇಳಿ. ನೈಟ್ ಆಯಿತು. ಮಾರ್ನಿಂಗ್ ಸ್ಟೇ ಹೇಗಿದೆ ಏನು ಅಂತೆಲ್ಲ ಫುಲ್ ತೋರಿಸ್ಕೊಡ್ತೀನಿ. ಆ್ಯಂಡ್ ಫೈರ್ ಕ್ಯಾಂಪೆಲ್ಲ ಇತ್ತು ನೋಡಿ ಅಲ್ಲಿ ಕೆಳಗೆ, ಬಟ್ ಮಳೆ ಹಾಗಾಗಿ ಯಾವುದೂ ಇಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ಸೊ
ನೆಕ್ಸ್ಟ್ ಬಗ್ಗೆ ಕಾಯ್ತೀರಿ. ಇವತ್ತಿನ ಬಾಗಿಲಿಗೆ ಏನು ಮಾಡ್ತೀನಿ, ನಾಳೆ ಇನ್ನಷ್ಟು ಮಜಾ ಮಾಡೋಣ ಅಂತ ಹೇಳ್ತಾ ಇವಾಗ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.